ಏನ್ ಅನಿಸ್ತಾ ಇದೆ ಬ್ರೋ? ಅನ್ನಿಸ್ತಾ ಇದೆ ಹೇಳಕ್ಕಾಗ್ತಿಲ್ಲ. ದರ್ಶನ ಮುಗಿಸ್ಕೊಂಡು ಬಂದು ಇಲ್ಲಿ ಬೆಳಿಗ್ಗೆ ಸ್ನಾನ ಮಾಡಿದ್ವಲ್ಲ ಅಲ್ಲೇ ಬಂದ್ವಿ. ಇಲ್ಲೇ ತಿನ್ನಕ್ಕೆ ಏನಾರು ಸಿಗುತ್ತಾ ಅಂತ ನೋಡೋಣ ಅಂತ ಬಂದಿದ್ದೀವಿ. ಇಲ್ಲಿ ಪಾವ್ ಭಾಜಿ ಮತ್ತು ಇನ್ನೇನಂದರೆ ಪೂರಿ ಸಾಗು ಬಿಟ್ಟರೆ ಇನ್ನೇನು ಇಲ್ಲವಂತೆ. ಅದಕ್ಕೆ ಪಾವ್ ಭಾಜಿ ತೊಗೊಂಡಿದ್ದೀವಿ 2. ನೀರು ಕುಕ್ಕೊಂಡು ಕೂತವೆ. ಪಾವ್ ಬಜ್ಜಿ ಅಲ್ಲಪ್ಪ, ವಡಾಪಾವ್. ವಡಾಪಾವ್, ಸಾರಿ ಪಾವ್ ಭಾಜಿ ಅಲ್ಲ, ವಡಾಪಾವ್. ಇನ್ನೇನು ಬ್ರೋ, ನೆಕ್ಸ್ಟ್ ಎಲ್ಲಿಗೆ ಉಕ್ಕನೈ ವಾಟರೇ ಪಾನಿ ಬ್ರೋ? ನೆಕ್ಸ್ಟ್ ಎಲ್ಲಿಗೆ? ನೆಕ್ಸ್ಟು ಎಲ್ಲರ ಫಸ್ಟು ಹೊಟ್ಟೆಗೆ ಹಾಕೊಳ್ಳುವ, ಆಮೇಲೆ ಡ್ರೆಸ್ ಚೇಂಜ್ ಮಾಡೋಣ, ಆಮೇಲೆ ಜರ್ನಿ ಕಂಟಿನ್ಯೂ ಮಾಡೋಣ. ಓಕೆ, ಡನ್. ದೇವಸ್ಥಾನ ಎಲ್ಲ ನೋಡ್ಕೊಂಡಿದ್ದಾದ್ಮೇಲೆ ಡ್ರೆಸ್ ಚೇಂಜ್ ಎಲ್ಲ ಮಾಡಿ ನಾವು ಬಂದಿದ್ದೀವಿ ಇಲ್ಲಿ ಎಲ್ಲೋರ ಕೇವ್ ನೋಡೋಕ್ಕೆ. ಬೈಕಲ್ಲಿ ಪಾರ್ಕ್ ಮಾಡಿ ಒಳಗೆ ಹೊರಟಿದ್ದೀವಿ. ಎಂಟ್ರಿ ಇದೆ ಇಲ್ಲಿ. ಎಂಟ್ರಿ ಫೀಸು 40 ರೂಪೀಸ್. ಟೋಕನ್ ಕೊಟ್ಟದೆ ತಗೊಂಡು ಹೋಗ್ತಾ ಇದ್ದೀವಿ ಒಳಗಡೆ. ಇದು ಒಳ್ಳೆ ಸೇಮ್ ಮೆಟ್ರೋ ಎಂಟ್ರಿ ಥರ ಐತೆ ಇದು. ಆಟೋಮೆಟಿಕ್ ಎಂಟ್ರಿ, ಮ್ಯಾನ್ಯುವಲ್ ಎಂಟ್ರಿ. ಹೇಳೋದು ಮಾತ್ರ ಮಾಡೋದೆಲ್ಲ ಸಿಸ್ಟಮೆಟಿಕ್ ಮಾಡ್ತಾರೆ, ಮೇಂಟೈನ್ ಮಾಡಲ್ಲ ಅಷ್ಟೇ. ಸಿಸ್ಟಮ್ ಮಾತ್ರ ಅಷ್ಟೇ. ಅವರೇ ಟ್ಯಾಪ್ ಮಾಡೋದಂತೆ, ಅದನ್ನ ಅವರೇ ತಿರ್ಗ್ಸೋದಂತೆ ಕೈಯಲ್ಲಿ. ಅಜಂತ ಎಲ್ಲ ಅವರ ಕೇವ್ ಗೊತ್ತಲ್ಲ, ಅಜಂತ ಇರೋದು ಇಲ್ಲಿಂದ 98 ಕಿಲೋಮೀಟ್ರು. ಎಲ್ಲವರ ಕೇವ್ ಇರೋದು ಇಲ್ಲಿ ದೇವಸ್ಥಾನದ ಪಕ್ಕನೇ 1 ಕಿಲೋಮೀಟರು. ಕೃಷ್ಣೇಶ್ವರ ದೇವಸ್ಥಾನದಿಂದ 1 ಕಿಲೋಮೀಟರ್. ಡನ್. ಹೋಗೋಣ ಒಳಗೆ. ಇದೆಲ್ಲ ಒಂದೇ ಬೆಟ್ಟದಲ್ಲಿ ಮಾಡಿದ್ದೆ, ಇದು ಒಂದೇ ಕಲ್ಲಲ್ಲಿ ಮಾಡಿರೋಂಥದ್ದು. ಅದು ರಿವರ್ಸ್ ಇಂಜಿನಿಯರಿಂಗ್ ತರ ಮಾಡಿರೋದು. ರಿವರ್ಸ್ ಇಂಜಿನಿಯರಿಂಗ್. ಆ ಕಲ್ಲನ್ನ ಯಾವ್ದು ಶೇಪ್ ತಗೊಬರ್ಬೇಕೋ ಎಲ್ಲ ಬೇಡೋದೆಲ್ಲ ಕಿಸಾಕಿ ಇದನ್ನ ತಗೊಂಬಂದ್ರಿ. ಹೌದಾ? ಎಲ್ಲ ದೇವಸ್ಥಾನ ಏನ್ ಮಾಡ್ತಾರೆ, ಕಲ್ಗಳನ್ನ ಇಟ್ಟು ಜೋಡಿಸಿ ದೇವಸ್ಥಾನ ಕಟ್ತಾರೆ. ಇಲ್ಲಿ ಉಲ್ಟಾ ಕಲ್ದ ಬೇಡವಾದ್ರಿಂದ ರಿಮೂವ್ ಮಾಡಿ ಅಷ್ಟೇ ಇದು ಮಾಡಿ. ಬನ್ನಿ ಒಳಗೆ ಹೋಗೋಣ. ಮಳೆಗಾಲದಲ್ಲಿ ಬರ್ಬೇಕು. ಮಳೆಗಾಲದಲ್ಲಿ ಚೆನ್ನಾಗಿರುತ್ತಾ? ಈ ಬಿತ್ತಲ್ಲಿ ಒಳಗೆ ಎಂಟ್ರಿ ಆಗಿದ ತಕ್ಷಣ ಈ ತರ ಕಾಣುತ್ತೆ. ಇಲ್ಲಿ ದೊಡ್ಡ ಎಲಿಫೆಂಟ್. ಸಕ್ಕತ್ತಾಗಿದೆ. ಇಲ್ಲಿ ಒಂದು ಉದ್ದು ಕಂಬ. ಫ್ರೆಂಡ್ಸ್, 20 ರೂಪಾಯಿ ನೋಟಲ್ಲಿ ಏನು ಎಲ್ಲರೂ ಕೇವ್ಸ್ ಇದೆಯಲ್ಲ, ಇಷ್ಟು ದಿನ ನೋಡಿದ್ದು ಇಮೇಜಲ್ಲಿ, ಇವಾಗ ಲೈವ್ ಆಗಿ ನೋಡ್ತಾ ಇದ್ದೀವಿ. ಒಳಗಡೆ ದೊಡ್ಡ ಶಿವಲಿಂಗ ಐತೆ ನೋಡ್ರಿ ಇಲ್ಲಿ. ಮಸ್ತು, ತುಂಬ ಫುಲ್ ದೊಡ್ಡದು. ಫುಲ್ಲು ಗುಹೆ ಒಳಗಿರೋದು ದೊಡ್ಡ ಶಿವಲಿಂಗ. ಈ ಕೇವ್ನ ಮತ್ತು ಕೃಷ್ಣೇಶ್ವರ ಟೆಂಪಲ್ನ 13-14ನೇ ಶತಮಾನದಲ್ಲಿ ದಿಲ್ಲಿ ಸುಲ್ತಾನರು ಬಂದು ಎಲ್ಲ ಧ್ವಂಸ ಮಾಡಿಬಿಟ್ಟಿರ್ತಾರೆ. ಅದಾದಮೇಲೆ ಈ ಕೇವ್ ಇರೋದು ಇದು ಹಂಗೆ ಉಳ್ಕೊಂಡಿದೆ. ಅರೆ ಕೃಷ್ಣೇಶ್ವರ ಟೆಂಪಲ್ನ ಮತ್ತೆ ಕಟ್ಟಿರೋದು ಶಿವಾಜಿ ಛತ್ರಪತಿ ಅವರ ತಾತ ಆದಂಥ ಮಲೋಜಿ ಭೋಸ್ಲೆ.
ಅವರು 16ನೇ ಶತಮಾನದಲ್ಲಿ ದೇವಸ್ಥಾನನ ಮತ್ತೆ ಕಟ್ತಾರೆ. ಅದಕ್ಕೋಸ್ಕರ ದೇವಸ್ಥಾನ ಇದೆ. ಈ ಗುಹೆ ಬಂದು ಎಲ್ಲ ಹೆಂಗೆ ಧ್ವಂಸ ಮಾಡಿದ್ರು ಹಂಗೆ ಇದೆ. ಈ ದೇವಸ್ಥಾನ ಕೃಷ್ಣೇಶ್ವರ ದೇವಸ್ಥಾನ ಮತ್ತೆ ಎಲ್ಲೋರ ಕೇವ್ ಇರೋದು ಔರಂಗಾಬಾದ್ ಹತ್ರ. ಅದೇ ಮತ್ತೆ ಸಂಭಾಜಿನಗರ ಅದಕ್ಕೂ ಹತ್ರ ಆಗುತ್ತೆ. ಸಂಭಾಜಿನಗರ ಸ್ವಲ್ಪ ದೂರ ಆಗುತ್ತೆ, ಔರಂಗಾಬಾದ್ ಸ್ವಲ್ಪ ಹತ್ರ ಆಗುತ್ತೆ. ಅಲ್ಲಿಗೆ ಬಂದು ಹತ್ರ ಬಂದ್ರೆ ಈ ದೇವಸ್ಥಾನ ಅಷ್ಟೇ. ಅಷ್ಟೇ. ಏನಂತೀರಾ? ಅಷ್ಟೇ. ನೆಕ್ಸ್ಟ್ ಎಲ್ಲಿಗೆ ಬರೋ? ಇವಾಗ ನಾಸಿಕ್ ತ್ರ್ಯಂಬಕೇಶ್ವರ. ಇವತ್ತಿನ ನಮ್ಮ ಪ್ರಯಾಣ ಇಲ್ಲಿಗೆ ಕೊನೆಗೊಳ್ಳುತ್ತದೆ. ಕೃಷ್ಣೇಶ್ವರ ದೇವಸ್ಥಾನ, ನಿಲ್ದಾಣ. ಇಲ್ಲ ಬ್ರೋ, ಕೃಷ್ಣೇಶ್ವರ ದೇವಸ್ಥಾನ ಮತ್ತೆ ಈ ಎಲ್ಲೋರ ಕೇವ್ ನೋಡಿ ಇವತ್ತಿನ ನಮ್ಮ ಪ್ರಯಾಣ ಮುಗಿಸ್ತಾ ಇದ್ದೀವಿ. ಮುಂದಿನ ನಮ್ಮ ಪ್ರಯಾಣ ಟುವರ್ಡ್ಸ್ ತ್ರಯಂಬಕೇಶ್ವರ. ಓಕೆ, ನಾವು ಸಿಗೋಣ ತ್ರ್ಯಂಬಕೇಶ್ವರದಲ್ಲಿ. ಬಾಯ್ ಬಾಯ್.